ಮಾಡಬೇಕು, ಚರ್ಚೆಗೆ ಅವಕಾಶ ಕೊಡಿ. ಓಕೆ, ಈಗ ಆಯ್ತಾ? ಮಾತಂದ್ರೆ ಮಾತಿದು. ದಯವಿಟ್ಟು ನಿಮ್ಮೆಲ್ಲ ದಯವಿಟ್ಟು ನಾ ಹೇಳಿ ಕೇಳಿ ಒಂದ್ ಸೆಕೆಂಡ್. ಈಗ ಎಂ ಬಿ ಪಾಟೀಲ್ ಅವರೇ, ಯಶವಂತ್ 2 minutes. ಈಗ ಪ್ರತಿಪಕ್ಷದ ವಿಚಾರ ಎಲ್ಲ ಮಾತಾಡಿದ್ದಾರೆ, ಆಳ್ತ ಪಕ್ಷದವರು ಕೂಡ ಇವತ್ತು ಮಾತಾಡಿದ್ದಾರೆ. ನಿಮ್ಮೆಲ್ಲ ವಿಚಾರ ನಾವೆಲ್ಲ ಕೂಡ ಇವತ್ತು ಕೇಳಿದ್ದೇನೆ. ನಾನು ಕೂಡ ಈ ಪೀಠದಲ್ಲಿ ಒಂದೇ ನಾನು ಇವತ್ತು ನಿಮಗೆ ಮಾತಾಡುವಂಥದ್ದು. ಏನು ಗಡಿಬಿಡಿ ಮಾಡಬೇಡಿ, ಪ್ರಶ್ನೋತ್ತರ ಪ್ರಾರಂಭ ಮಾಡಿ. ನಾರಾಯಣ ಮೋಟಮ್ಮ ಕೊಡ್ತೀರಾ? ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ನಾರಾಯಣ ಮೋಟಮ್ಮ ಹೇಳಿ. ಮಂತ್ರಿ ಉತ್ತರ ಕೊಡ್ತಾರೆ, ಮಂತ್ರಿಗಳು ಕೊಡ್ತಾರೆ ಉತ್ತರ. ಲಕ್ಷ್ಮೀ ಹೆಬ್ಬಾಳ್ಕರ್ ತೀರ್ಮಾನ ಕೊಡಿ. ಪ್ರಶ್ನೋತ್ತರ ಮುಗಿಲಿ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ? ಅಲ್ಲ, ಆ ಸಬ್ಜೆಕ್ಟ್ ಬರುದ ನಂತರ ಪ್ರಶ್ನೋತ್ತರ ಮುಗಿಲಿ. ಯಾಕೆ ಚರ್ಚೆ ಮಾಡಿ? ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ. ಹೋರಾಟ ಮಾಡೋದು ಮತ್ತು ಮಕ್ಕಳ ಅವಕಾಶ ಕೊಡ್ತೀರಾ? ಅಲ್ಪಸಂಖ್ಯಾತರ ಬಗ್ಗೆ ನಾನು ಪ್ರಶ್ನೋತ್ತರ ಪ್ರಶ್ನೆಗಳನ್ನ ಕೇಳಿದ್ದೀನಿ. ನೀವು ನನಗೆ ಪ್ರಶ್ನೋತ್ತರ ನೀವು ಅವಕಾಶ ಕೊಡುದಿಲ್ಲ. ನನ್ನ ಕೇಳ್ತೀನಿ, ನನಗೆ ಪ್ರಶ್ನೋತ್ತರ ಮಾಡಿ ಅವಕಾಶ ಕೊಡಿ, ಮತ್ತೆ ನೋಡ್ತೇನೆ ಸಬ್ಜೆಕ್ಟ್ ಬರಲಿ. ಅವಾಗ ಅಜೆಂಡಾ ಇದೆ, ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ ಪ್ರಕಾರ ಹೋಗುವ. ಆಯ್ತು, ಈಗ ಯಾಕೆ ಅದು ಮುಗಿದ ನಂತರ ಸಬ್ಜೆಕ್ಟ್ ಬರುದಲ್ಲ? ಈಗ ನಾನು ಯಾಕೆ ಹೇಳ್ಬೇಕಾದ್ರೆ ಈಗ ಅದನ್ನ ಈಗ ನನಗೆ ನೀವು ಅವಕಾಶ ಕೊಡುದಿಲ್ಲ. ನಿಲುವಳಿನ ನೀವೇ ರೂಲ್ಸ್ ಪ್ರಕಾರ ಹೇಳಿದ್ದೀರಾ, ಕ್ವಶನ್ ಅವರ್ ಆದ್ಮೇಲೆ ತಗೋಬೇಕು ಅಂತ. ಕ್ವಶನ್ ಮುಗಿಬೇಕಲ್ಲ, ಈಗ ಕ್ವಶನ್ ಅವರ್ ಮೇಲೆ ಕೊಡ್ತೀರಲ್ಲ. ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಡೀ ರಾಜ್ಯಕ್ಕೆ. ನೀವು ಪ್ರಶ್ನೆ ಕೇಳಿ. ನಿಮ್ಗೆ ಕೆಲಸ ಮುಚ್ಚಾಕ ಪ್ರಯತ್ನ. ನೀವು ಪ್ರಶ್ನೆ ಕೇಳಿ. ನೀವು ಅವರನ್ನು ನೋಡ್ಬೇಡಿ, ಮಂತ್ರಿಯನ್ನು ನೋಡಿ. ನೀವು ಅಧ್ಯಕ್ಷರೇ, ಪ್ರತಿಪಕ್ಷದ ನಾಯಕರು ಬಂದಿರತಕ್ಕಂತ ನಿಲುವಳಿಯ ಬಗ್ಗೆ ಈಗ ನಿಮ್ಮ ತೀರ್ಮಾನ ಏನು? ಯಾವಾಗ ಈಗ ಪ್ರಶ್ನೋತ್ತರ ಮಾತ್ರ, ಪ್ರಶ್ನೋತ್ತರ ಆಗುದಿಲ್ಲ. ಸಮಸ್ಯೆ ಏನಾಗಿದೆ ಅಂದ್ರೆ ನಮ್ಮ ಸರ್ಕಾರದಿಂದ ಅಧ್ಯಕ್ಷರ ಪ್ರಶ್ನೋತ್ತರ ನಂತರ ಕೊಡ್ತೀನಿ ಅಂತ ನೀವು ಹೇಳ್ಬೇಕಲ್ಲ. ಅಧ್ಯಕ್ಷರೇ,